ಇಡೀ ದೇಹವನ್ನು ಅತ್ಯುತ್ತಮವಾಗಿ ವಿಸ್ತರಣೆ ಮಾಡುವಂಥ ಆಸನ ಯೋಗ ಮುದ್ರಾಸನ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಯೋಗ ಮುದ್ರಾಸನ ಹೆಂಗೆ ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು, ಈ ಆಸನ ಮಾಡೋದ್ರಿಂದ ಏನು ಪ್ರಯೋಜನ ಮತ್ತು ಇದನ್ನು ಯಾರು ಮಾಡಬಾರ್ದು ಅನ್ನೋದನ್ನು ವಿಡಿಯೋ ಕೊನೆಗೆ ಹೇಳ್ತೀನಿ. ಅದಕ್ಕೆ ಕೊನೆ ತನಕ ವಿಡಿಯೋ ನೋಡ್ರಿ. ಇದನ್ನು ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಇದನ್ನು ನಾವು ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ಮಾಡ್ಬೋದು, ಅಥವಾ ಅರ್ಧ ಪದ್ಮಾಸನ, ಅಥವಾ ಅರ್ಧ ಬದ್ಧ ಕೋನಾಸನ, ಅಥವಾ ಪಶ್ಚಿಮೋತ್ತನಾಸನ, ಈ ಆಸನಗಳು ನಾವು ಈ ಯೋಗ ಮುದ್ರಾಸನವನ್ನು ಮಾಡ್ಬೋದು. ನೀವು ಪ್ರತಿದಿನ ಯೋಗ ಮಾಡಕತ್ತೀರಿ ಅಂತಂದ್ರೆ ನಿಮ್ಮ ದಿನಚರಿಯಲ್ಲಿ ಈ ಯೋಗ ಮುದ್ರಾಸನವನ್ನು ಆ್ಯಡ್ ಮಾಡ್ಕೋರಿ. ಯಾವ ರೀತಿ ಮಾಡಬೇಕು, ನಾನು ಮೊದಲು ಅರ್ಧ ಪದ್ಮಾಸನ ಮಾಡಿ ತೋರಿಸ್ತೀನಿ. ಈ ರೀತಿ ಬಲಗಾಲನ ಮೇಲೆ ತಗೋತೀರಿ, ಕೆಳಗೆ ಸ್ವಲ್ಪ ಕೆಳಗಿನ ಕಾಲು ಕೆಳಗೆ ಬರಲಿ. ನೆಕ್ಸ್ಟ್ ಇಲ್ಲೇ ಕೈ ಹಿಂದೆ ಹೋಗೋದೈತಿ. ಕೈ ಹಿಂದೆ ಹೋದಾಗ ಬಲಗೈ ಐತಲ್ಲ, ಈ ರೀತಿ ಮುಷ್ಟಿ ಮಾಡ್ಕೋಬೇಕು. ಹೆಬ್ಬೆಟ್ಟನ್ನ ಒಳಗೆ ತಗೋರಿ, ನಂತರ 4 ಬೆರಳನ್ನು ಈ ರೀತಿ ಫೋಲ್ಡ್ ಮಾಡ್ಕೋತೀರಿ, ಮುಷ್ಟಿ ಮಾಡಿರಿ. ನೆಕ್ಸ್ಟ್ ಕೈ ಹಿಂದೆ ಹೋದಾಗ ಬಲಗೈನ ಎಡಗೈಯಿಂದ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಮುಂದೆ ಬಾಗ್ತೀವಿ. ನೆಕ್ಸ್ಟ್ ಕೈ ಹಿಂದೆ ತೊಗೊಂಡು ಹೋಗ್ತೀರಿ, ಬಲಗೈನ ಮುಷ್ಟಿ ಮಾಡಿರ್ತೀರಿ, ಬಲಗೈನ ಎಡಗೈಯಿಂದ ಹಿಡ್ಕೋತೀರಿ. ನೆಕ್ಸ್ಟ್ ಟೇಕ್ ಇನ್ ಹ್ಯಾಂಡ್, ಎಕ್ಸೇಲ್ ಮಾಡ್ತಾ ಮುಂದೆ ಬಾಗ್ತೀರಿ. ಹಣೆ ಭಾಗ ನೆಲಕ್ಕೆ ಹಚ್ಚಲು ಸಾಧ್ಯ ಆದ್ರೆ ಸಹಜವಾದ ಉಸಿರಾಟ ಇರಲಿ. ಈ ಆಸನದೊಳಗೆ ನೀವು 1 ನಿಮಿಷ 2 ನಿಮಿಷ ಪೂರ್ತಿ ಪ್ರಾಕ್ಟೀಸ್ ಆದಮೇಲೆ 5 ನಿಮಿಷ ತನಕ ನೀವು ಇರ್ಬೋದು. ಈ ಆಸನದೊಳಗೆ ನೀವು ಮುಂದೆ ಭಾಗದಾಗ ಏನೇನು ವಿಸ್ತರಣೆ ಆಗೈತಿ ದೇಹದ ಭಾಗಗಳು ಅದ್ರ ಕಡೆ ಗಮನ ಕೊಡ್ರಿ. ಮೊಣಕಾಲು, ಬೆನ್ನು, ಭುಜ, ತೋಳು, ಸೊಂಟ ಭಾಗ, ಎದೆ ಭಾಗ ಹಿಗ್ಗೈತಿ. ಎಲ್ಲನೂ ಮುಂದೆ ಬಾಗಿದಾವು ಮತ್ತು ಹಿಗ್ಗಿದಾವು. ಇಲ್ಲಿ ಅಬ್ಸರ್ವ್ ಮಾಡ್ಕೊರಿ. ನೆಕ್ಸ್ಟ್ ವಾಪಸ್ ಹೊರ ಮುಂದೆ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಮೇಲೆ ಬರ್ತೀವಿ. ಇದನ್ನು ನಾನು ಸುಖಾಸನ ತೋರಿಸ್ತೀನಿ. ಸೈಡ್ ಹೊಳ್ಳಿ ತೋರಿಸ್ತೀನಿ. ಸ್ವಲ್ಪ ಅರ್ಧ ಪದ್ಮಾಸನದಿಂದ ಹೊರಗೆ ಬರ್ತೀರಿ, ಸುಖಾಸನ ಸ್ಥಿತಿ ಕೂತ್ಕೊರಿ. ಸೈಡ್ ಬಿದಾಗ ತೋರಿಸ್ತೀನಿ ರೀ. ಸೀದಾ ಕೂತ್ಕೊರಿ, ಬಲಗೈನ ಮುಷ್ಟಿ ಮಾಡ್ಕೋತೀರಿ, ಕೈ ಹಿಂದೆ ತೊಗೊಂಡು ಹೋಗ್ತೀರಿ. ಇದನ್ನು ಬಲಗೈನ ಎಡಗೈನ ಹಿಡ್ಕೋರಿ, ಸೀದಾ ಇರ್ತೀರಿ. ನೆಕ್ಸ್ಟ್ ಟೇಕ್ ಇನ್ ಹ್ಯಾಂಡ್, ಎಕ್ಸೇಲ್ ಮಾಡ್ತಾ ಮುಂದೆ ಬಾಗ್ತೀರಿ. ಹಣೆ ಭಾಗ ನೆಲಕ್ಕೆ ಎಷ್ಟು ಸಾಧ್ಯಕ್ಕೆ ತಷ್ಟು ಮಾಡ್ರಿ. ಇಲ್ಲಿ 10 ಕೌಂಟು 15 ಕೌಂಟು ಮಾಡ್ಬೋದು ನೀವು. ಮತ್ತೆ ವಾಪಸ್ ಬರೋಂಗ ಮತ್ತೆ ಉಸಿರು ತಗೋತೀರಿ, ಉಸಿರು ಬಿಡ್ತಾ ನಿಧಾನವಾಗಿ ಮೇಲೆ ಬರ್ತೀವಿ. ಕೆಲವೊಂದು ಆಸನ ಯಾರು ನೋಡಿದಾಗ ನಮ್ಗೆ ಖುಷಿ ಕೊಡ್ತೈತಿ. ಅಂಥ ಆಸನದೊಳಗೆ ಈ ಯೋಗ ಮುದ್ರಾಸನ ಯಾರು ನೋಡಿದೀಪ ಅಂತಂದ್ರೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸ್ತೈತಿ ನೋಡ್ರಿ. ಇದ್ರ ಪ್ರಯೋಜನಗಳು ಏನೇನಂತಂದ್ರೆ, ಮೊದಲು ನಾವು ಇಲ್ಲೇ ಏನು ಮುಂದೆ ಬಾಗ್ತಾ ಇವಲ್ಲ, ಮುಂದೆ ಬಾಗುವ ಮುಂದೆ ಯಾವ ಭಾವನೆ ಇರಬೇಕಂತಂದ್ರೆ ಸಮರ್ಪಣೆ ಭಾವನೆ ಇರ್ಬೇಕು ನಮ್ಮಲ್ಲಿ. ಹಿಂದೆ ಕೈ ತೊಗೊಂಡಿರ್ತೀರಿ, ಮುಂದೆ ಬಾಗ್ತೀರಿ. ಮುಂದೆ ಬಾಗಿದಾಗ ಸಮರ್ಪಣೆ ಭಾವನೆ ಇರಲಿ. ಹಣೆ ನೆಲಕ್ಕೆ ಹಚ್ಚಿರ್ತೀರಿ. ಇಲ್ಲೇ ಭೂಮಿ ತಾಯಿಗೆ ನಮನ ಸಲ್ಲಿಸ್ತಿರ್ತೀವಿ, ಜೊತೆಗೆ ಭೂಮಿ ತಾಯಿ ಎನರ್ಜಿ ನಾವು ಪಡ್ಕೋತಾ ಇರ್ತೀವಿ. ಈ ಆಸನ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿದಾವೆ ಅಂತಂದ್ರೆ, ಮುಂದೆ ಬಾಗಿರ್ತೀವಿ ನಾವು. ಮುಂದೆ ಬಾಗಿದಾಗ ಮೊಣಕಾಲು, ಭುಜ, ಕೈಗಳು, ಕುತ್ತಿಗೆ ಭಾಗ, ಶೋಲ್ಡರು, ಆಮೇಲೆ ಸೊಂಟ ಭಾಗ, ಬೆನ್ನಿನ ಭಾಗ ಎಲ್ಲನೂ ಏನಾಗಿರ್ತೈತಿ ಅಂತಂದ್ರೆ ಹಿಂಗೆ ಮುಂದೆ ಭಾಗದಾಗ ಹಿಗ್ಗಿರ್ತೈತಿ. ಇಷ್ಟು ಹಿಗ್ಗೋದಲ್ದ ಇದು ಹಿಗ್ಗಿರೋದ್ರಿಂದ ಇವೆಲ್ಲ ಭುಜಕ್ಕೆ, ತೋಳುಗಳಿಗೆ, ಕುತ್ತಿಗೆ ಭಾಗಕ್ಕೆ, ಮೊಣಕಾಲಿಗೆಲ್ಲ ಸ್ಟ್ರೆಂಗ್ತ್ ಬರ್ತೈತ್ರಿ. ಜೊತೆಗೆ ಮುಂದೆ ಬಾಗಿರೋದ್ರಿಂದ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ. ಇದರಿಂದ ಪ್ಯಾರಾಸಿಂಪಥೆಟಿಕ್ ನರ್ವ್ ಏನೈತಲ್ಲ ಆಕ್ಟಿವೇಟ್ ಆಗ್ತೈತಿ. ಜೊತೆಗೆ ಆತಂಕ, ಭಯ, ಒತ್ತಡ, ಖಿನ್ನತೆ ಇದ್ರೆ ಅದು ನಿವಾರಿಸಕ ಈ ಆಸನ ಸಹಾಯ ಮಾಡ್ತೈತಿ. ಆಮೇಲೆ ನಾವು ಮುಂದೆ ಬಾಗಿರ್ತೀವಿ. ಮುಂದೆ ಬಾಗಿರೋದ್ರಿಂದ ಹೊಟ್ಟೆ ಭಾಗ ಮತ್ತು ಕಾಲಿಗೆ ಟಚ್ ಆಗಿರ್ತೈತಿ ಈ ರೀತಿ. ಹೊಟ್ಟೆ ಭಾಗಕ್ಕೆ ಒತ್ತದಂಗೆ ಅನ್ಸತೈತಿ. ಇಲ್ಲೇ ಹೊಟ್ಟೆ ಭಾಗದ ಅಂಗಾಂಗಗಳಿಗೆ ಏನಾಕೈತಲ್ಲ ಒಂದು ಮಸಾಜ್ ಸಿಗ್ತೈತಿ, ಮತ್ತು ಅಲ್ಲಿ ಅವು ಆ ಅಂಗಾಂಗಗಳು ಸ್ಟಿಮ್ಯುಲೇಟ್ ಆಗ್ತಾವು. ಜೊತೆಗೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಮತ್ತು ದೇಹದಲ್ಲಿ ಏನಾದರೂ ವಿಷ ವಸ್ತುಗಳ ಏನಾದರೂ ಇದ್ರೆ ಅದನ್ನ
ಹೊರಗೆ ಹಾಕಕ್ಕೆ ಅಂದ್ರೆ ಟಾಕ್ಸಿನ್ ಹೊರಗೆ ಹಾಕಕ್ಕೆ ಈ ಆಸನ ಭಾಳ ಅಂದ್ರೆ ಬಹಳ ಸಹಾಯ ಮಾಡ್ತೈತಿ. ಆಮೇಲೆ ನಮ್ಗೆ ಈ ರೀತಿ ನಾವು ಡೈಲಿ ನಮ್ಮ ಯೋಗ ದಿನಚರಿಯಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ವಿ, ನಾವು ಇದನ್ನ ಅಳವಡಿಕೆ ಮಾಡ್ಕೊಂತ ಹೋದಂಗ ಸೊ ನಮ್ಮ ಕುತ್ತಿಗೆ ಭಾಗ ಇರ್ಬೋದು, ಕುತ್ತಿಗೆ ಭಾಗ, ಭುಜದ ಭಾಗದ ನೋವು ಮತ್ತು ಸಿಯಾಟಿಕಾ ನೋವು ಏನೈತಲ್ಲ ಮುಂದೆ ಬರ್ಲಾರ್ದಂಗ, ಇಂಥ ಸಮಸ್ಯೆಗಳೇನಿದಾವಲ್ಲ ಬರ್ಲಾರ್ದಂಗ ತಡಿಲಿಕ್ಕೆ ಈ ಆಸನ ಸಹಾಯ ಮಾಡ್ತೈತ್ರಿ. ಆಮೇಲೆ ಇನ್ನೊಂದು ನಾವು ಮುಂದೆ ಭಾಗಿರ್ತೀವಿ. ಸೊ ಮುಂದೆ ಭಾಗದಾಗ ಲೋವರ್ ಬಾಡಿದ ಏನು ಚಕ್ರಗಳಿದಾವ, ಕೆಳಗಿನ ಭಾಗದ ಏನು ದೇಹದ ಕೆಳಗಿನ ಭಾಗದಲ್ಲಿರೋ ಚಕ್ರಗಳೇನಿದಾವಲ್ಲ ಆಕ್ಟಿವೇಟ್ ಆಗ್ತಾವು. ಫಾರ್ ಎಕ್ಸಾಂಪಲ್ ಮಣಿಪುರ ಚಕ್ರ ಆಕ್ಟಿವೇಟ್ ಆಗ್ತೈತಿ. ಆಮೇಲೆ ಈ ರೀತಿ ಮುಂದ್ಬಾಗಿರೋದ್ರಿಂದ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗ್ತೈತಿ. ಜೊತೆಗೆ ಸೊ ಮುಂದ್ಬಾಗಿ ನಾವು ಹಣೆ ಭಾಗವನ್ನ ಕೆಳಗೆ ಹಚ್ಚಿರ್ತೀವಿ. ಸೊ ಇಲ್ಲ ಆಜ್ಞಾ ಚಕ್ರ ಐತಿ, ಸೊ ಆಜ್ಞಾ ಚಕ್ರ ಕೂಡ ಆಕ್ಟಿವೇಟ್ ಆಕೈತ್ರಿ ಇಲ್ಲಿ. ಸೊ ಒಂದು ಆಸನ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದಾವು. ಪ್ರತಿ ನಿಮ್ಮ ಯೋಗ ದಿನಚರಿಯಲ್ಲಿ ಇದನ್ನ ಅಳವಡಿಕೆ ಮಾಡ್ಕೋರಿ. 1 ರಿಂದ 2 ನಿಮಿಷ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ನೀವು ಎಲ್ಲ ಮುಗಿದ ಮೇಲೆ ಇದನ್ನ ಯೋಗ ಮುದ್ರಾಸನ ಮಾಡ್ರಿ. ಅಂದ್ರೆ ನೀವು ಮುಗ್ಸಾಕತ್ತೀರಪ್ಪ, ಈಗೆಲ್ಲ ನಂದು ಯೋಗ ಆಸನಗಳದು ಮುಗ್ಸಾಕತ್ತೀವಿ ಅಂತಂದಾಗ ಈ ಯೋಗ ಮುದ್ರಾಸನ ಮಾಡ್ರಿ. ಸೊ ಇಲ್ಲಿ ಮುದ್ರಾಸನ ಮಾಡಿದಾಗ ಸೊ ಈ ರೀತಿ ಮಾಡಿರ್ತೀರಿ, ಕೈ ಹಿಂಗೆ ಇಟ್ಕೊಂಡಿರ್ತೀರಿ. ಮುಂದದ ಭಾಗದಾಗ ಸೊ ಇಲ್ಲಿ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಅಂದ್ರೆ ಸೊ ನಿಮ್ಗೆ ಯಾರ್ಯಾರು ಬೇಕು ಅವರಿಗೆ ಧನ್ಯವಾದ ಹೇಳಬೇಕು. ಕೆಲವು ನಿಮ್ಗೆ ಯಾರು ಹೆಲ್ಪ್ ಮಾಡಿರ್ತಾರ ಅವ್ರಿಗೆ ಧನ್ಯವಾದ ಹೇಳ್ರಿ ಈ ಮುದ್ರದೊಳಗೆ ಇಟ್ಕೊಂಡು ನಿಮ್ಮ ಮನಸ್ಸಿನಾಗ. ಆಮೇಲೆ ನಮ್ಮ ಪಂಚಭೂತಗಳಿಗೆ ಧನ್ಯವಾದ ಹೇಳ್ರಿ. ಅಗ್ನಿ, ನೀರು, ಆಕಾಶ, ಭೂಮಿ. ಸೊ ಇವಕ್ಕೆ ಧನ್ಯವಾದ ಹೇಳ್ರಿ. ಆಮೇಲೆ ನಿಮ್ಮ ಪೇರೆಂಟ್ಸಿಗೆ ಧನ್ಯವಾದ ಹೇಳ್ರಿ, ನಿಮ್ಮ ಟೀಚರ್ಸ್ಗೆ ಧನ್ಯವಾದ ಹೇಳ್ರಿ ಈ ಮುದ್ರದೊಳಗೆ. ಸೊ ನಿಮಗೆ ಯಾರ್ಯಾರು ಬೇಕಲ್ಲ ಅವರಿಗೆ ನಿಮ್ಮ ಮನಸ್ಸಿನಾಗ ಅವ್ರ ಹೆಸರು ತಗೋರಿ, ಅವರಿಗೆ ಧನ್ಯವಾದ ಹೇಳ್ತೀರಿ. ಜೊತೆಗೆ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಧನ್ಯವಾದ ಹೇಳ್ರಿ. ಸೊ ಇಷ್ಟೆಲ್ಲ ಹೇಳೋತನ ಅಂತಂದು ಒಂದು 2 ನಿಮಿಷ ಆಗ್ತೈತಿ. ಸೊ ನೀವು ಧನ್ಯವಾದ ಹೇಳ್ದಂಗೂ ಆಗ್ತೈತಿ. ಜೊತೆಗೆ ಈ ಯೋಗ ಮುದ್ರಾಸನವನ್ನ ಆ ಮುದ್ರದ ಅಂದ್ರೆ ಯೋಗ ಆ ಆಸನದಲ್ಲಿ ನೀವು ಸ್ಟೇ ಆಗಕ್ಕೂ ನಿಮ್ಗೆ ಹೆಲ್ಪ್ ಆಗ್ತೈತಿ. ಈ ಆಸನನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ. ಸೊ ಇದನ್ನ ಯಾರು ಮಾಡಬಾರ್ದು ಅಂತಂದ್ರೆ ಗರ್ಭಿಣಿ ಸ್ತ್ರೀಯರು ಇದನ್ನ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ಈ ಯೋಗ ಮುದ್ರಾಸನವನ್ನ ಅವಾಯ್ಡ್ ಮಾಡ್ರಿ. ಆಮೇಲೆ ಹೃದಯದ ಸಂಬಂಧದ ಕಾಯಿಲೆ ಇದ್ದವರು, ಆಮೇಲೆ ವಿಪರೀತ ಮೊಣಕಾಲು ಪೇನ್ ಇದ್ದವರು, ಸಿಯಾಟಿಕಾ ಪೇನ್ ಇದ್ದವರು ಈ ಯೋಗ ಮುದ್ರಾಸನವನ್ನ ಅವಾಯ್ಡ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.